ನನ್ನ ಎದುರುಗಡೆ ಇರುವಂತ ಇಲ್ಲಿ ನೋಡ್ಬೋದು ಈ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಸುಮಾರು ಒಂದು 10-15ಕ್ಕಿಂತ ಹೆಚ್ಚಿನ ಟ್ರಾಕ್ಟರ್ಗಳನ್ನ ನೀವು ನೋಡ್ತಾ ಇದ್ರಿ. ಚಿಕ್ಕ ಚಿಕ್ಕ ಟ್ರಾಕ್ಟರ್ಗಳನ್ನ ನೋಡ್ತಾ ಇದ್ರಿ. ಇವೆಲ್ಲ ಟ್ರಾಕ್ಟರ್ಗಳನ್ನ ಏನು ತಯಾರು ಮಾಡಿದ್ದಾರೆ, ಇವು ನಮ್ಮ ಹಳ್ಳಿಯಲ್ಲಿ ನಿರುಪಯುಕ್ತವಾಗಿರ್ತಕ್ಕಂಥ ವಸ್ತುಗಳನ್ನ ಬೀಸಾಡಿಯನ್ನು ಒಗೆದಿರ್ತಾರ ಆ ವಸ್ತುಗಳನ್ನ ಅಂದ್ರೆ ಕಚ್ಚಾ ವಸ್ತುಗಳನ್ನ ಮತ್ತೆ ಪಡೆದುಕೊಂಡು ಅವುಗಳನ್ನ ಉಪಯೋಗ ಮಾಡಿಕೊಂಡು ಈ ಟ್ರಾಕ್ಟರ್ಗಳನ್ನ ಅವ್ರು ತಯಾರು ಮಾಡಿದ್ದಾರೆ. ಅಂದ್ರೆ PVC ಪೈಪ್ ಆಗಿರ್ಬೋದು, ಇಲ್ಲಿ ಬೇರಿಂಗ್ ಆಗಿರ್ಬೋದು, ಇದರ ಜೊತೆಗೆ ಚಿಕ್ಕ ಚಿಕ್ಕ ಗಾಲಿಗಳಾಗಿರ್ಬೋದು ಅಥವಾ ಡೈನಮೋ ಆಗಿರ್ಬೋದು, ಈಗ ಚಿಕ್ಕ ಚಿಕ್ಕ ಬೇರಿಂಗ್ಗಳಿದೆ ನೋಡ್ಬೋದು. ಇವೆಲ್ಲವುಗಳನ್ನ ಬಳಸಿಕೊಂಡು ಇವರು ಮತ್ತೆ ಉಪಯೋಗಕ್ಕೆ ಬರುವಂತಹ ಟ್ರಾಕ್ಟರ್ಗಳನ್ನ ಮಾಡಿದ್ದಾರೆ. ಹಾಗಾದ್ರೆ ನಾನು ಒಂದೊಂದಾಗಿ ಅವ್ರ ಜೊತೆಗೆ ನಾನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ. ಹಾಗಾದ್ರೆ ನಿಮಗೆ ಪ್ರತಿಧ್ವನಿ ವಾಹಿನಿಗೆ ತುಂಬುವುದರಿಂದ ಸ್ವಾಗತ. ಹಾಗಾದ್ರೆ ನಿಮ್ಮ ಹೆಸರು ಹೇಳ್ರಿ. ನೋಡೋಣ ಯಾವ್ಯಾವ ಟ್ರಾಕ್ಟರ್ಗಳು ಯಾವ ರೀತಿಯಾಗಿ ಮೂವ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡೋಣ. ಓಕೆ, ಸರಿ. ನಿಮ್ಮ ಹೆಸರು ಹೇಳ್ರಿ. ಬರೀ ನಿಮ್ಮ ಹೆಸರು ಹೇಳ್ರಿ. ವೆಂಕಟೇಶ್, ಮುಂದೆ ಬನ್ನಿ. ವೆಂಕಟೇಶ್ ಅವರು ನೀವು ನಮಗೆ ಈ ಟ್ರಾಕ್ಟರ್ನ ನೀವು ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಅಲ್ಲ, ನೀವು ರೆಡಿಮೇಡ್ ಆಗಿ ಸುಮಾರು ಒಂದು 150 ಟ್ರಾಕ್ಟರ್ ಬರ್ತದೆ, ಬಟ್ ನೀವ ಮಾಡ್ಬೇಕಂತ ಯಾಕೆ ಬಂತು? ತಲೆ ಒಳಗೆ ಹೊಳಿತು, ಏನಾದ್ರೂ ತಯಾರು ಮಾಡ್ಬೇಕಂತ ತಲೆ ಒಳಗೆ ಹೊಳಿತು, ಅದಕ್ಕೆ ಮಾಡಿದಿರಿ. ಓಕೆ, ಪಂಜಾಬದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ, ನಮ್ಮ ಉತ್ತರ ಭಾರತದ ಪಂಜಾಬದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಅಲ್ಲಿ ಗೋಧಿ ಬಸಿರನ್ನ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದಿದ್ರು. ಅಲ್ಲಿ ಟ್ರಾಕ್ಟರ್ಗಳು ಇಲ್ಲಿ ಇರುವಂತ ಒಂದು ಟ್ರಾಕ್ಟರ್ ನೋಡಿದ್ರೆ ಇದು ನಿಮ್ಗೆ ತಾನೆ. ನಿಮ್ಮ ಹೆಸರು ಹೇಳಿ. ಇಲ್ಲಿ ಇಷ್ಟೆಲ್ಲ ಟ್ರಾಕ್ಟರ್ ನೋಡ್ತಾ ಇದ್ದೀನಿ, ಬಟ್ ಎಲ್ಲ ಟ್ರಾಕ್ಟರ್ಗಳಿಗೂ ನಿಮ್ಮ ಟ್ರಾಕ್ಟರ್ ಬಹಳ ವಿಶೇಷವಾಗಿರುವಂತಹ ಟ್ರಾಕ್ಟರ್. ಸ್ವಲ್ಪ ಜೂಮ್ ಹಾಕಿ ಅಡ್ರಿ ಮೇಡಮ್, ಚಾಲೂ ಮಾಡಪ್ಪ. ರಿವರ್ಸ್ ಹೋಗಲ್ಲ.